ANMR ನ್ಯೂಸ್ಗೆ ಸ್ವಾಗತ. ಅವೈಜ್ಞಾನಿಕ ಕಳಪೆ ಕಾಮಗಾರಿ ಸಾರ್ವಜನಿಕರ ಆರೋಪ. ಚಿಂತಾಮಣಿ ನಗರಸಭೆ ಕೈಗೊಂಡಿರುವ ಬಹುತೇಕ ಚರಂಡಿ, ಡಾಮರು ರಸ್ತೆ ಮತ್ತು ಸಿಮೆಂಟ್ ರಸ್ತೆಗಳು ಅವೈಜ್ಞಾನಿಕದ ಜೊತೆಗೆ ಕಳಪೆ ಕಾಮಗಾರಿ ಆಗಿದ್ದು, ಸಂಬಂಧಪಟ್ಟವರು ಯಾರೂ ಗಮನ ಹರಿಸುತ್ತಿಲ್ಲವೆಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ನಗರದ ಅತ್ಯಂತ ಜನನಿಬಿಡ ರಸ್ತೆಯಾದ KSRTC ಬಸ್ ನಿಲ್ದಾಣದ ಮುಖ್ಯ ರಸ್ತೆಯಿಂದ ವಾಸವಿ ಕಲ್ಯಾಣ ಮಂಟಪದ ರಸ್ತೆಯವರೆಗೂ ಡಾಂಬರು ರಸ್ತೆಯನ್ನು ಇತ್ತೀಚೆಗೆ ಮಾಡಲಾಗಿದ್ದು, ಡಾಂಬರು ರಸ್ತೆಯ 2 ಇಕ್ಕೆಲಗಳಲ್ಲಿ ಕಾಂಕ್ರೀಟ್ ಮಾಡುವಾಗ ಮಳೆ ನೀರು ಹರಿದು ಹೋಗದಂತೆ ಅವೈಜ್ಞಾನಿಕವಾಗಿ ಕಾಂಕ್ರೀಟ್ ಕಾಮಗಾರಿಯನ್ನು ನಿರ್ವಹಿಸಿದ್ದಾರೆ. ಅವೈಜ್ಞಾನಿಕ ಕಾಂಕ್ರೀಟ್ ಕಾಮಗಾರಿ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ಇಂದು ಮಳೆ ನೀರು ಡಾಂಬರು ರಸ್ತೆಯ 2 ಇಕ್ಕೆಲಗಳಲ್ಲಿ ಕಾಂಕ್ರೀಟ್ ಹಾಕಿರುವ ಸ್ಥಳದಲ್ಲಿ ಮತ್ತು ಡಾಂಬರು ರಸ್ತೆಯ ಮೇಲೆ ನಿಂತು ಈಗಾಗಲೇ ಕಾಂಕ್ರೀಟ್ ಹಾಳಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಡಾಂಬರು ರಸ್ತೆ ಹಾಳಾಗುವುದರ ಜೊತೆಗೆ ಸ್ವಲ್ಪ ಮಳೆ ಬಂದರೂ ನೀರು ನಿಂತು ಜನ ಮತ್ತು ವಾಹನಗಳ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದೆ. KSRTC ಬಸ್ ಸ್ಟ್ಯಾಂಡ್ಗೆ ಹೋಗುವ ವಾಹನ ಸವಾರರು ಮತ್ತು ಪಾದಚಾರಿಗಳು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಮಳೆ ಬಂದಾಗ ಅವರು ಸಹ ಪರದಾಡುವಂತಾದರೆ ಆ ರಸ್ತೆಯಲ್ಲಿರುವ 2 ಬದಿ ಅಂಗಡಿ ಮಾಲೀಕರ ಪಾಡಂತೂ ಹೇಳುತ್ತೀರದು. ಇನ್ನು ಕಾಮಗಾರಿ ನಡೆಯುವಾಗ ನಗರಸಭೆಯ ಸಂಬಂಧಪಟ್ಟ ಯಾರೋ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸದ ಪರಿಣಾಮ ಗುತ್ತಿಗೆದಾರರು ಕಳಪೆ ಮತ್ತು ಅವೈಜ್ಞಾನಿಕವಾಗಿ ಕಾಮಗಾರಿ ನಿರ್ವಹಿಸಿದ್ದಾರೆ. ಹಿರಿಯ ಅಧಿಕಾರಿಗಳ ಇನ್ನಾದರೂ ಎಚ್ಚೆತ್ತುಕೊಂಡು ಇತ್ತ ಗಮನ ಹರಿಸಿ ಕಾನೂನು ರೀತಿ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳುವಂತೆ ಅಲ್ಲಿನ ಅಂಗಡಿ ಮಾಲೀಕರು ಆಗ್ರಹಿಸಿದ್ದಾರೆ.